ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ವಿಶಾಲವಾದ ಅಕ್ಸಿ, ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ, ನಮ್ಮ ಕಾರ್ತಿಕೇಯನಿಗೆ ಹೆಂಡತಿಯಾಗಿ ಬರಬೇಕು ಅಂತ ಹುಡುಗಿಯರು ಕ್ಯೂ ಕ್ಯೂ ನಿಂತಿದಾರಲ್ಲಿ. ಎಷ್ಟೇ ಜನ ಕ್ಯೂ ನಿಂತ್ಕೊಂಡ್ರು ನಮ್ಗೆ ಅವ್ರು ಯಾರು ಬೇಡ. ಈ ಮನೆ ಸೊಸೆ ಶ್ರಾವಣಿ ಅಮ್ಮನೆ ಬೇಕು. ಅವ್ರು ಏನಾರು ಬರ್ಲಿಲ್ಲ ಅಂದ್ರೆ ನಾವ್ಯಾರು ಈ ಮನೇಲಿ ಇರಲ್ಲ. ಕರೆಕ್ಟಾಗಿ ಹೇಳಿದೆ ಅಮ್ಮ. ಶ್ರಾವಣಿ ಮೇಡಮ್ ಅವ್ರು ಈ ಮನೆಗೆ ಬಂದಿಲ್ಲ ಅಂದ್ರೆ ನಾವ್ಯಾರು ಮನೇಲಿ ಇರೋದು ಬೇಡ. ನಡಿಯಮ್ಮ. ನೀನು ಈ ಮನೆಯಲ್ಲಿ ಯಾರು ಇರಲಿ ಬಿಡ್ಲಿ, ನಾವಂತೂ ಇದ್ದೇ ಇರ್ತೀವಿ. ಆದರೆ ನನಗೆ ಈ ಕಾರ್ತಿಕೇಯನ ಪರಿಸ್ಥಿತಿ ನೋಡ್ತಾ ಇದ್ರೆ ಕರಳೆಲ್ಲ ಕಿವಿಸ್ದಂಗಾಗುತ್ತೆ ಕಣ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ. ಹೋಲಿ ಬಿಡು, ನಾವರ ಇರೋಣ ಈ ಮನೆಗೆ. ಮಾಮ್, ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಿದ್ಯಾ, ಸುಬ್ಬು ತುಂಬಾನೇ ಓವರ್ ಆಗಿ ಆಡ್ತಿಲ್ವಾ? ನಾನು ನೋಟಿಸ್ ಮಾಡಿದೆ. ಮುಂಚೆ ನಮ್ಮ ಮುಂದೆ ನಿಂತ್ಕೊಳ್ಳೋಕೆ ಹೆದರ್ತಿದ್ದ, ಆದ್ರೆ ಈಗ ನಮ್ಗೆ ಎದುರುತ್ತರ ಕೊಡ್ತಾನೆ. ಮಾಮ್, ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಒಂದೊಂದ್ಸಲ ಭಯನೇ ಆಗುತ್ತೆ ಮಾಮ್. ನನ್ ಮಗ ಆಗಿ ಆಫ್ಟರ್ ಆಲ್ ಒಬ್ಬ ಕೆಲಸದವನಿಗೆ ಹೆದರ್ಕೋತಿದ್ಯಾ ನೀನು? ಮಾಮ್, ನಾನು ಎದ್ರುಕೊಂತ ಇರೋದು ಅವ್ನು ನಂಗೆ ಹೊಡೆದ ಅಂತ ಅಲ್ಲ. ಅವ್ನು ನನಗೆ ಹೊಡೆದಿದ್ದಕ್ಕೆ ನಾನು ಅವನನ್ನ ಎತ್ತಾಕೊಂಡು ಹೋಗಿ ಚೆನ್ನಾಗಿ ಹೊಡೆದಿದ್ದೀನಿ. ಆದರೆ ಇವಾಗ ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಒಂಥರ ಭಯ ಆಗುತ್ತೆ. ಮುಂಚೆ ಈ ಮನೇಲಿ ನಾಯಿ ಥರ ಬಾಲಲ್ಲಿ ಆಡಿಸ್ಕೊಂಡಿದ್ದ, ಇವಾಗ ನೋಡಿದ್ರೆ ಸಿಂಹ ಥರ ಎದುರಾಗಿ ನಿಂತಿದ್ದಾನೆ. ಮೊದ್ಲು ನೀನ್ ಈ ಶತ್ರುನ ಹೋಗ್ಲೋದ್ನ ನಿಲ್ಸು. ಮಾಮ್, ನಾನು ಹೊಗಳ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇರೋದು. ಮಾಡಿ ನೀನು ಹೆದರ್ಕೊಂಡಷ್ಟು ಅವ್ರು ನಿನ್ನನ್ನ ಹೆದರ್ಸ್ತಾರೆ. ಸ್ಟಾಪ್ ಡೂಯಿಂಗ್ ದಟ್. ಅವ್ನು ನಮ್ಗೆ ಏನ್ ಮಾಡಕ್ ಸಾಧ್ಯ ಮಾಡಿ? ಮಾಮ್, ಅವ್ನು ಏನ್ ಮಾಡ್ತಾನೋ ಬಿಡ್ತಾನೋ ನಂಗಂತೂ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ಅವ್ನ ಬಿಹೇವಿಯರ್ಲಿ ಚೇಂಜಸ್ ಆಗಿರೋದು ನಿಜ. ಅವ್ನ ಲೈಫಲ್ಲಿ ಏನೋ ಚೇಂಜ್ ಆಗಿದೆ ಮಾಮ್. ಅದಾಗಿರೋದಕ್ಕೆ ಅವನಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿರೋದು. ಇನ್ನೇನ್ ಚೇಂಜ್ ಆಗಕ್ ಸಾಧ್ಯ ಮಾಡಿ? ಈಗ ಅವನು ಶ್ರಾವಣಿ ಗಂಡನೂ ಅಲ್ಲ, ದೊಡ್ಡ ಮನೆ ಅಳಿಯಾನೂ ಅಲ್ಲ, ಆಸ್ತಿ ಎಲ್ಲ ಅವ್ನ ಕೈಯಲ್ಲೂ ಇಲ್ಲ. ಮುಂಚೆ ಆದ್ರೆ ನಾವು ಹೆದರ್ಕೋಬೇಕಿತ್ತು, ಆದ್ರೆ ಈಗ ಅವ್ನು ಏನು ಅಲ್ಲ, ಆಫ್ಟರ್ ಆಲ್ ಕೆಲಸದವನು. ಇನ್ನು ಯಾವತ್ತು ಆ ಶ್ರಾವಣಿ ಸುಬ್ಬುಗೆ ಮದ್ವೆನೂ ಆಗೋದಿಲ್ಲ. ಇನ್ ಯಾಕೆ ಹೆದರ್ಕೋಬೇಕು? ನೋಡು, ಹೇಗೋ ವೀರು ಶ್ರಾವಣಿಗೆ ಗಂಡು ಹುಡ್ಕಕ್ ಶುರು ಮಾಡಿದ್ದಾನೆ. ಆ ಕೆಲಸನ ಸುಬ್ಬುನೇ ಮುಂದೆ ನಿಂತು ಮಾಡ್ತಿದ್ದಾನಂತೆ. ಆದ್ರೆ ವೀರು ಯಾರನ್ನಾದ್ರೂ ಸೆಲೆಕ್ಟ್ ಮಾಡಕ್ ಮುಂಚೆ ಶ್ರಾವಣಿಗೆ ತಕ್ಕ ಗಂಡು ನೀನೆ ಅಂತ ವೀರುಗ್ ಅನ್ನಿಸ್ಬೇಕು. ಅವನಿಗೆ ಹಾಗೆ ಅನ್ಸೋ ಹಾಗೆ ನೀನ್ ನಡ್ಕೋಬೇಕು. ಯು ಅಂಡರ್ಸ್ಟ್ಯಾಂಡ್? ಯು ಆರ್ ರೈಟ್ ಮಾಮ್. ಇವಾಗ ನನ್ನ ಗಮನ ಎಲ್ಲ ಮಾವನ ಕಡೆ ಇರಬೇಕು. ಮೊದಲು ಮಾವನ ಹತ್ರ ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡಬೇಕು. ಶ್ರಾವಣಿಗೆ ನಾನೇ ತಕ್ಕನಾದ ಹುಡುಗ ಅಂತ ತೋರಿಸ್ಕೋಬೇಕು. ಎಸ್, ಅಬ್ಸಲ್ಯೂಟ್ಲಿ. ನಿಮ್ ಮನೇಲಿ ಸುಬ್ಬುಗೆ ಹುಡುಗಿ ನೋಡ್ತಿದ್ದಾರಂತೆ, ನಿಜಾನ? ಅಯ್ಯೋ, ಇದೇನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಪೇಪರಲ್ಲಿ ಆಡ್ ಬಂದು ಆಗೋಗಿದೆ. ಇನ್ನೇನಿದ್ರು ಸುಬ್ಬುಗೊಂದು ಒಳ್ಳೆ ಫಿಗರ್ ಅಲ್ಲ ಹುಡುಗಿ ಸಿಗ್ಬೇಕು ಅಷ್ಟೇ. ಅವರು ಯಾವುದೇ ಹುಡುಗಿನ ಸೆಲೆಕ್ಟ್ ಮಾಡಿ ಅವ್ರ ಮನೆಗೆ ನೀನೇ ಖುದ್ದಾಗಿ ಹೋಗಿ ಈ ಮದ್ವೆ ನಡೆಯೋ ಹಾಗೆ ಮಾಡ್ಬೇಕು. ಕರೆಕ್ಟ್? ನೋಡು, ನೀನು ಆ ಮನೆಯವ್ರಿಗೆ ಆಸೆ ತೋರಿಸ್ತೀಯೋ, ಆಮಿಷ ತೋರಿಸ್ತೀಯೋ, ಏನ್ ಬೇಕಾದ್ರೂ ಮಾಡು. ದುಡ್ಡು ಎಷ್ಟೇ ಖರ್ಚಾದ್ರೂ ನಾನು ಅದನ್ನ ಕೊಡ್ತೀನಿ. ಹೇಗಾದ್ರೂ ಮಾಡಿ ಸುಬ್ಬುನ ಒಪ್ಸಿ ಅವನಿಗೆ ಮದ್ವೆ ಆಗೋವಾಗ ಮಾಡು. ಅದೆಲ್ಲ ಸರಿ ಮೇಡಮ್, ಆದ್ರೆ ಸುಬ್ಬು ಒಪ್ಬೇಕಲ್ವಾ? ಮತ್ ನಿನ್ನದ್ ಯಾಕೆ ನಾನು ಕೆಲ್ಸಕ್ಕೆ ಇಟ್ಕೊಂಡಿರೋದು? ದಟ್ಸ್ ಯೋರ್ ಜಾಬ್ ಸುಂದ್ರ. ನೀನು ಆ ಮನೆಯವ್ರನ್ನ ಕನ್ವಿನ್ಸ್ ಮಾಡ್ತೀಯೋ, ಸುಬ್ಬುನ ಕನ್ವಿನ್ಸ್ ಮಾಡ್ತೀಯೋ, ಐ ಡೋಂಟ್ ಕೇರ್. ಹೇಗಾದ್ರೂ ಮಾಡಿ ಆ ಮದ್ವೆ ಮಾಡಿ ಮುಗಿಸ್ಬೇಕು ಅಷ್ಟೇ. ಸುಂದ್ರ, ಸುಬ್ಬು ಮೇಲೆ ಪ್ರೆಷರ್ ಹಾಕ್ಸು. ಮನೆಯವರೆಲ್ಲ ಸುಬ್ಬು ಪ್ರೆಷರ್ ಹಾಕಿದ್ರೆ ಅವನು ಅವ್ರ ಮಾತಿಗೆ ಕಟ್ಬಿದ್ದು ಈ ಮದ್ವೆಗೆ ಒಪ್ಕೋತಾನೆ. ಅಯ್ಯೋ ಮೇಡಮ್, ಈಗ ಆಲ್ರೆಡಿ ಶ್ರಾವಣಿ ಮೇಡಮ್ ಈ ಮನೆ ಸೊಸೆ ಅಂತ ಒಪ್ಕೊಂಡು ಆಗೋಗಿದೆ. ನಮ್ಮ ಮನೆ ಹೆಂಗಸರಲ್ಲ ಅವರೇ ಮತ್ತೆ ಬರಬೇಕು ಅಂತಂತಿದ್ದಾರೆ. ಅಂಥದ್ರಲ್ಲಿ ನನ್ನ ಮಾತನ್ನು ಕೇಳ್ತಾರ ಮೇಡಮ್? ಏನ್ ಹೇಳ್ತಿದ್ಯಾ ಸುಂದ್ರ? ಕೇಳಬೇಕು, ಕೇಳೋ ತರ ನೀನು ಮಾಡ್ಬೇಕು. ಅದಕ್ಕೆ ತಾನೇ ನಿನಗೆ ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿರೋದು. ನೋಡು, ನಾನು ಹೇಳಿದ್ದೇನಾದ್ರೂ ನೀನು ಮಾಡ್ಲಿಲ್ಲ ಅಂದ್ರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನೆನ್ಪಿಟ್ಕೊ. ಓಕೆ ಓಕೆ ಮೇಡಮ್, ನಾನು ಮಾಡ್ತೀನಿ.
ಆದರೆ ನೀವು ನೋಡಿದ್ರೆ ಅಲ್ಲಿ ಶ್ರೀವಲ್ಲಿಗೆ ಸುಬ್ಬು ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ಇಲ್ಲಿ ನೋಡಿದ್ರೆ ಸುಬ್ಬುಗೆ ಬೇರೆ ಮದುವೆ ಮಾಡಬೇಕು ಅಂತ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದಾರೆ. ನನಗೆ ಏನು ಒಂದು ಅರ್ಥನೇ ಆಗ್ತಿಲ್ಲಲ್ಲ ಮೇಡಮ್. ಸುಂದ್ರ, ಅದೆಲ್ಲ ನನಗೆ ಬೇಡದೇ ಇರೋ ವಿಷಯ. ಹೇಗಾದ್ರೂ ಸುಬ್ಬು ಜೀವನದಲ್ಲಿ ಇನ್ನೊಂದು ಹುಡುಗಿ ಬರಬೇಕು ಅಷ್ಟೇ. ಅವನ ಅಕಸ್ಮಾತ್ ಶ್ರೀವಲ್ಲಿ ಜೊತೆ ಮದುವೆ ಆದ್ರೆ ಅವನು ಲೈಫಲ್ಲಿ ಚೆನ್ನಾಗಿದ್ಬಿಡ್ತಾನೆ. ಅವನು ಸೆಟ್ಲ್ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಅವ್ನ ಲೈಫಲ್ಲಿ ಸೆಟ್ಲ್ ಆಗ್ಬಾರ್ದು. ಅವನು ಒದ್ದಾಡ್ಬೇಕು. ನನಗೆ ಅದೇ ಬೇಕಾಗಿರೋದು. ನೋಡು, ಶ್ರೀವಲ್ಲಿಗೆ ಬೇರೆ ಗಂಡು ಹುಡುಗಿ. ಅವ್ರ ಅಮ್ಮನ್ನ ಹೇಗಾದ್ರೂ ನಾನು ಕನ್ವಿನ್ಸ್ ಮಾಡಿ ಆಸೆ ಹುಟ್ಟಿಸಿ ಅವ್ಳ ಮದುವೆ ಮಾಡಿಸ್ತೀನಿ. ಆದ್ರೆ ಈ ಸುಬ್ಬುಗೆ ಯಾವ್ದಾದ್ರೂ ಕಿತ್ತೋದು ಫ್ಯಾಮಿಲಿಯಿಂದ ಹೆಣ್ಣು ತರಬೇಕು. ಅವನು ಯಾವತ್ತೂ ಚೆನ್ನಾಗಿರ್ಬಾರ್ದು. ನರಳ್ಬೇಕು. ಅವನು ಹೇಗೆ ಹುಡುಕೋದು ಮೇಡಮ್? ಹುಡುಕ್ಬೇಕು ಸುಂದ್ರ. ಯಾವ್ದಾದ್ರೂ ಗತಿ ಇಲ್ದಿರೋ ಫ್ಯಾಮಿಲಿಯಿಂದ ಅಥವಾ ಜಗಳ ಗಂಟು ಹುಡುಗಿನ ತಂದು ನೀನೇ ಮುಂದೆ ನಿಂತು ಆ ಸುಬ್ಬುಗೆ ಮದುವೆ ಮಾಡಿಸ್ಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಅಂಡರ್ಸ್ಟ್ಯಾಂಡ್? ದುಡ್ಡು ತಂದಿದ್ರೆ ಎಲ್ಲ ಆಗತ್ತೆ ಮೇಡಮ್. ಏನಂತ? ಏನಿಲ್ಲ, ದುಡ್ಡಿದ್ರೆ ಎಲ್ಲ ಆಗತ್ತೆ ಅಂತಂದೆ ಮೇಡಮ್. ಗುಡ್. ಏನೇ ಅಪ್ಡೇಟ್ಸ್ ಇತ್ತು ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡು. ಗಾಟ್ ಇಟ್? ನೀವೇನು ಚಿಂತೆ ಮಾಡಬೇಡಿ, ಸುಬ್ಬು ಲೈಫನ್ನ ನಾನು ನೋಡ್ಕೋತೀನಿ. ಈ ಅಮ್ಮ ಯಾಕೆ ಹಿಂಗೆ ಮಾಡ್ತಿದ್ದಾಳೆ? ನಮ್ಮ ಸುಬ್ಬು ಜೀವನನೇ ಹಾಳು ಮಾಡಕ್ಕೆ ಹೋಗ್ತಿದ್ದಾಳೆ. ಇರಲಿ, ಇದರಲ್ಲಿ ನನ್ನ ಗಂಟೆ ಏನು ಹೋಗಬೇಕು, ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಅಂತಿದ್ದಾಳಲ್ಲ, ಅಷ್ಟು ಸಾಕು. ಸ್ವಲ್ಪನಾದರೂ ಕಾಸ್ತಿ ಕಣ. ಬೆಸ್ಟ್ ಆಫ್ ಲಕ್ ಕಣ. ನೋಡ್ತಾ ಇರೋ, ನಿನಗೆ ಒಳ್ಳೆ ಹುಡುಗಿನೇ ಸಿಗೋದು. ಅತ್ತೆಯವ್ರೆ, ಸುಬ್ಬುಗೆ ವಧು ಬೇಕು ಅಂತ ಪೇಪರ್ನಲ್ಲಿ ಆ್ಯಡ್ ಕೊಟ್ಟಿದ್ದಾರೆ. ನನಗೂ ತುಂಬ ಕಾಲ್ಸ್ ಬರ್ತಾ ಇತ್ತು. ಓ ಹಾಗ ತುಂಬ ಒಳ್ಳೆ ಕೆಲಸ ಮಾಡಿದ ಕಣೋ ನಿಮ್ಮಪ್ಪ ಸುಬ್ಬು. ನಂಬ್ಕೊಂಡು ನೀನು ಕೈ ಹಿಡಿಯಕ್ಕೆ ಬರೋ ಹುಡುಗಿಗೆ ನಂಬಿಕೆ ದ್ರೋಹ ಆಗದೆ ಇರೋ ಹಾಗೆ ನೋಡ್ಕೊ. ಅಯ್ಯೋ ಅಮ್ಮೋರೆ, ಇಲ್ಲ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ಯಾರ ನಂಬಿಕೆಗೂ ದ್ರೋಹ ಮಾಡಲ್ಲಮ್ಮ. ಶ್ರಾವಣಿ, ನಮ್ಮ ಸುಬ್ಬುಗೆ ಹುಡುಗಿನ ಹುಡುಕ್ತಿದ್ದಾರೆ ಮದ್ವೆಗೆ. ಪೇಪರಲ್ಲೆಲ್ಲ ಆ್ಯಡ್ ಹಾಕ್ಸಿದಾರಂತೆ. ಅಯ್ಯೋಯ್ಯೋ ಮೇಡಮ್, ಏನು ತಿಳ್ಕೊಂಡ್ರು ಏನೋ. ಯಾಕೆ ಹೀಗೆ ನೋಡ್ತಿದ್ದಾರೆ? ಅವ್ರು ನೋಡ್ದಲ್ಲೇ ಬೆಂಕಿ ಕಿಡಿ ಇದೆ, ಸುಟ್ಟೋಗ್ಬಿಡ್ತೀನಾ?